ಮಾಳಿಕೆ 6 ಮಾಳಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಭಾರತಿ ಬಿ.ವಿ. ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 1. ಪುಸ್ತಕದ ಹೆಸರು ಎಲ್ಲಿಂದಲೋ ಬಂದವರು. ಲೇಖಕರು ಭಾರತಿ ಬಿ.ವಿ. ಅಭಿಪ್ರಾಯ ವಿಭಾ ವಿಶ್ವನಾಥ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಎಲ್ಲಿಂದಲೋ ಬಂದವರು. ಎಲ್ಲಿಂದಲೋ ಬಂದವರು ಬದುಕಲ್ಲಿ ಹತ್ತಿರವಾಗಲು ಸಾಧ್ಯವಾ? ಖಂಡಿತ. ಅವರ ಬೆಚ್ಚನೆಯ ನೆನಪುಗಳಿಂದ ಅವರು ನಮ್ಮೊಳಗೆ ಸೇರಿ ನಮ್ಮವರೇ ಆಗಿಬಿಟ್ಟಿರುತ್ತಾರೆ. ಹಾಗೆಂದು ಅವರೆಲ್ಲರೂ ಒಳ್ಳೆಯವರೇ ಆಗಿರುತ್ತಾರಾ? ಆಗಿಲ್ಲದಿದ್ದರೆ ಬದುಕಿಗೆ ಚೆಂದದ ಒಂದು ಪಾಠವನ್ನಂತೂ ಕಲಿಸಿರುತ್ತಾರೆ. ಈ ಪುಸ್ತಕ ಓದುತ್ತಾ ಹೋದಂತೆ ಲೇಖಕಿಯ ಅನುಭವಗಳಂತೆ ನಮ್ಮ ನೆನಪಿನ ಅನುಭವದ ಮೂಟೆಯು ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಈ ಅನುಭವ ಕಥನಗಳನ್ನು ಬಿಚ್ಚಿಟ್ಟಿರುವವರು ಲೇಖಕಿ ಭಾರತಿ ಬಿ.ವಿ. ಈ ಪುಸ್ತಕದ ಶೀರ್ಷಿಕೆ ಎಲ್ಲಿಂದಲೋ ಬಂದವರು. ಇದರಲ್ಲಿ ಮೊದಲಿಗೆ ಥ್ಯಾಂಕ್ ಯು ಅರ್ಪಿಸುತ್ತಾ ಒಬ್ಬರಿಗೆ ಅರ್ಪಿಸಿದ ಥ್ಯಾಂಕ್ ಯು ಅಂತೂ ಬಹಳ ಮನಸೆಳೆಯಿತು. ಎಲ್ಲೆಲ್ಲಿಯೋ ಇದ್ದ ಎಷ್ಟೋ ಜನರನ್ನು ಫೇಸ್ಬುಕ್ ಮೂಲಕ ನನ್ನವರನ್ನಾಗಿಸಿದ ಮಾರ್ಕ್ ಜುಕರ್ಬರ್ಗ್ಗೆ ಎನ್ನುತ್ತಾರೆ. ಈ ಶೀರ್ಷಿಕೆಯ ಧ್ವನಿಯನ್ನು ಇಲ್ಲಿಯೇ ಕೇಳಬಹುದು. 23 ವಿಭಿನ್ನ ಘಟನೆಗಳು ಇರುವ ಈ ಪುಸ್ತಕದಲ್ಲಿ ಬದುಕಿನ ಘಟನೆಗಳೇ ಕತೆಗಳಂತಾಗಿವೆ. ಇವರು ತಮ್ಮದೇ ಬದುಕಿನ ಕತೆ, ಅದರಲ್ಲೂ ಕ್ಯಾನ್ಸರ್ ಅನ್ನು ಗೆದ್ದು ಬಂದದ್ದನ್ನು ಎಲ್ಲಿಯೂ ಬೋರ್ ಆಗದ ಹಾಗೆ, ಅನುಕಂಪ ಬೇಡದ ಹಾಗೆ ತಮ್ಮ ಲವಲವಿಕೆಯ ಶೈಲಿಯಲ್ಲಿಯೇ ಹೇಳಿರುವ ಲೇಖಕಿ. ಇವರ ಸರಳ ವಿಭಿನ್ನ ಶೈಲಿಗಾಗಿಯೇ ಮನಸೋಲುವುದು ಸುಲಭ. ಜಗತ್ತಿನಲ್ಲಿ ಮೋಸ ಮಾಡುವವರಿದ್ದ ಹಾಗೆಯೇ ಸಹಾಯ ಮಾಡುವವರು ಇರುತ್ತಾರೆ. ಅದು ಅಪರಿಚಿತ ನಾಡಿನಲ್ಲಿ ಹಾಗೆ ಸಿಗುವುದು ಎಷ್ಟು ಅದೃಷ್ಟ ಅಲ್ವಾ? ಕೆಲವೊಮ್ಮೆ ಅಂತಹವರ ಹೆಸರು, ಫೋಟೋ ಯಾವುದೂ ಇಲ್ಲದೆ ನೆನಪಾಗಿಯೇ ಉಳಿದಿರುತ್ತಾರೆ. ಒಳ್ಳೆಯವರು ನೆನಪಾಗಿ ಉಳಿಯುತ್ತಾರೆ ಎನ್ನುವಾಗ ನಾವು ಒಳ್ಳೆಯತನದಿಂದ ಮಾತ್ರ ಮತ್ತೊಬ್ಬರ ನೆನಪಿನಲ್ಲಿ ಉಳಿಯಬೇಕು ಎನಿಸುತ್ತದೆ. ಬದುಕಿನ ಧನಾತ್ಮಕತೆಯ ಬುತ್ತಿ ಕಟ್ಟುತ್ತಲೇ ಹೋಗುವವರು ಋಣಾತ್ಮಕ ವ್ಯಕ್ತಿಗಳ ನಡುವಲ್ಲಿಯೇ ಇದ್ದರೂ ಕೆಸರು ಅಂಟದ ಕಮಲದಂತೆ ಇರುತ್ತಾರೆ. ಅಂತಹವರು ನಾವು ಆಗಬೇಕು ಎನಿಸುತ್ತದೆ. ಋಣಭಾರ ಹೊತ್ತು ಸಾಕಾಗಿ ತಾನೇ ಋಣಮುಕ್ತಿಯಾಗಲು ಹಂಬಲಿಸಿದ ಯಾನದಲ್ಲಿ ಬೆಂಕಿಯನ್ನು ದೀಪವೆಂದು ನಂಬುವವನು. ಇವರಿಬ್ಬರ ಈ ನಂಬಿಕೆಯ ಯಾನ ಮತ್ತಷ್ಟು ಬಲವಾಗುತ್ತದೆ. ಬದುಕಿನ ಬುತ್ತಿಯಲ್ಲಿ ಯಾರ್ಯಾರೆಲ್ಲ ಕೊಟ್ಟ ಕಾಳುಗಳು ಹೆಮ್ಮರವಾಗಿ ಫಲ ಕೊಡುವಾಗ ಅದೆಷ್ಟು ಕೃತಜ್ಞತೆ ಹೊಮ್ಮುತ್ತದೆ ಅಲ್ಲವೇ? ಅವರ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಸಮಯದಲ್ಲಿ ತೀರಾ ಅನಾರೋಗ್ಯದಿಂದ ನರಳಿದ್ದಾಗ ಕೇಳದಿದ್ದರೂ ನೋಟ್ಸ್ ಬರೆದು ಸಹಾಯ ಮಾಡಿದ ಕೆಲಸದ ಹೊನ್ನಿನ ಗುಣದ ಹೊನ್ನಯ್ಯ ಆಪ್ತವಾಗುತ್ತಾನೆ. ಬದುಕಿನ ಪ್ರಯಾಣಗಳು ನಮ್ಮ ಅನುಭವವನ್ನು ವಿಸ್ತರಿಸುತ್ತಾ ಹೋಗುತ್ತವೆ. ಹಾಗೆಯೇ ಬದುಕಿನ ಪಯಣದಲ್ಲೊಂದು ದಿನವಾದ ಇಟಲಿ ಹಾಗೂ ಸ್ವಿಟ್ಜರ್ಲೆಂಡ್ನ ಪ್ರಯಾಣದ ಅನುಭವದಲ್ಲಿ ಎಲ್ಲಿಂದಲೋ ಹೋದವರು ಇವರೇ ಆದರೂ ಅಲ್ಲಿನ ಅನುಭವ ಉತ್ತಮವೇ ಆಗಿತ್ತು. ಬದುಕಿನ ಒಳ್ಳೆಯತನದ ಪರಿಚಯ ಹೀಗೂ ಆಗುತ್ತದಾ ಎನಿಸಿದರೂ ಅದೇ ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ಇದೇ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದರೆ ಎಂದು ಯೋಚಿಸುವಂತಾಗುತ್ತದೆ. ಕಾಣದ ಊರಲ್ಲಿ ಅಚಾನಕ್ಕಾಗಿ ಎದುರಾಗುವ ಸಂಕಷ್ಟಗಳು ಅದೆಷ್ಟೇ ಧೈರ್ಯದಿಂದ ಇದ್ದರೂ ಕೆಲವೊಮ್ಮೆ ಹೆದರಿಸಿ ಬಿಡುತ್ತವೆ. ಕೆಲವೊಬ್ಬರು ಬಂದ ಧೈರ್ಯದಿಂದ ಬೀಗ ತೆಗೆಯುವಲ್ಲಿ ಸಹಕಾರಿಯಾಗುತ್ತಾರೆ. ತೆರೆದ ಬೀಗದಿಂದ ಅಂತರಂಗಕ್ಕೆ ಆಪ್ತರೂ ಆಗುತ್ತಾರೆ. ಕೆಲವರು ಮಾಡಿದ್ದು ಅವರ ಕಣ್ಣಲ್ಲಿ ಚಿಕ್ಕದೇ ಆಗಿದ್ದರೂ ನಮಗೆ ಅದು ಮರೆಯಲಾಗದ್ದು. ಕರುಣಾಳು ಬಾ ಬೆಳಕೆ ಎನ್ನುವಂತಹದ್ದು ಪವಾಡಗಳು ನಿಜಕ್ಕೂ ಘಟಿಸುತ್ತವೆ ಅಲ್ಲವಾ? ನಾವು ಅಂದುಕೊಂಡದ್ದು ಆ ಕ್ಷಣದಲ್ಲಿ ನೆರವೇರಿದ್ರೆ, ಅದು ತಿಳಿಯದ ಅನಾಮಿಕರು ಸಣ್ಣ ಪುಟ್ಟ ಆಸೆಗಳನ್ನು ನೆರವೇರಿಸಿದ್ರೆ ಪವಾಡ ಅನಿಸಿದರೂ ಕೆಲವೊಮ್ಮೆ ಹೀಗೂ ಆಗುತ್ತವೆ. ಇಂತಹ 10 ಹಲವು ಅನುಭವದ ಸ್ವಾರಸ್ಯಮಯ ಸಂಗತಿಗಳನ್ನು ಓದುಗರ ಅನುಭವವೇ ಎಂಬಂತೆ ತುಂಬಿಕೊಡುತ್ತಾ ಹೋಗುತ್ತಾರೆ ಲೇಖಕಿ. ಕೊನೆಗೆ ಒಳ್ಳೆಯವರು ಬದುಕಿನ ನೆನಪಾಗಿ ಉಳಿದರೆ ಕೆಟ್ಟವರು ಬದುಕಿನ ಪಾಠವಾಗಿ ಉಳಿಯಬೇಕು ಅಷ್ಟೇ. ಅವರವರ ಬದುಕಿನ ಪಾಠವಾಗಿ ಎನ್ನುತ್ತಾ ಲೈಫ್ ಇಸ್ ಬ್ಯೂಟಿಫುಲ್ ಎನ್ನುತ್ತಾರೆ. ನಿಜ ಬದುಕಿನ ಎಲ್ಲವೂ ಪಾಠಗಳೇ. ಎಲ್ಲ ತರಹದ ಪಾಠಗಳೂ ಇದ್ದರೆ ಬದುಕು ಸುಂದರ ಅಲ್ಲವೇ? ಈ ಪುಸ್ತಕ ನಾನು ಹೇಳಿದಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಚರ್ಚಿತವಾಗುವುದಿಲ್ಲ. ಎಲ್ಲಿಯೂ ಬೋರಾಗದಂತೆ ತಿಳಿಹಾಸ್ಯದ ಶೈಲಿಯಲ್ಲಿದೆ. ಇದನ್ನು ಓದಿದ ನಂತರ ನನಗೂ ನನ್ನ ಬದುಕಲ್ಲಿ ಎಲ್ಲಿಂದಲೋ ಬಂದವರು ಯಾರು ಯಾರು ಎಂದು ನೆನಪಿಸಿಕೊಳ್ಳುವಂತಾಗಿದೆ. ಒಂದೊಳ್ಳೆ ಅನುಭವಗಳ ರಸದೌತಣ ಬಡಿಸಿದ್ದಕ್ಕೆ ಧನ್ಯವಾದಗಳು ಭಾರತಿ ಮೇಡಮ್. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.